ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೋಕಸಭೆ ಒಂದು ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಒಂದು ಮಹತ್ವದ ಬಿಲ್ಲನ್ನು ಸಹ ಮಂಡಿಸಿದ್ದಾರೆ. ಹಾಗಾದರೆ ಈ ಒಂದು ಮಂಡಿಸಿರ್ತಕ್ಕಂಥ ಬಿಲ್ಗೆ ಒಂದು ಪ್ರತಿಪಕ್ಷಗಳು ಒಂದು ಭಾರಿ ಗದ್ದಲವನ್ನೇ ನಡೆಸಿದ್ದಾರೆ. ಹಾಗಾದರೆ ಈ ಒಂದು ಗದ್ದಲ ನಡೆಯೋದಕ್ಕೆ ಈ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ ಅಮಿತ್ ಶಾ ಅವರು ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಲೋಕಸಭೆಯಲ್ಲಿ ಇಂದು ಅಕ್ಷರಶಃ ರಣರಂಗವಾಗಿ ಸಹ ಹೋಗಿತ್ತು. ಒಂದು ಕಡೆ ಹಲವು ದಿನಗಳಿಂದ ಸಹ ನಡೆಯುತ್ತಿರುವ ಲೋಕಸಭಾ ಅಧಿವೇಶನದಲ್ಲಿ ಆಡಳಿತಾರೂಢ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿ ಕೂಟಗಳ ನಡುವೆ ತೀವ್ರ ತಿಕ್ಕಾಟ ನಡೆದಿತ್ತು. ಆದರೆ ಇಂದು ಸಹ ಹೊಸ ಬಿಲ್ ವಿಚಾರವಾಗಿ ಮತ್ತಷ್ಟು ಕಾವೇರಿದ ಚರ್ಚೆ ಸಹ ನಡೆಯುತ್ತಿತ್ತು. ಇದೇ ಸಮಯದಲ್ಲಿ ಭಾರಿ ದೊಡ್ಡ ಸಹ ಕೋಲಾಹಲಕ್ಕೆ ಆ ಒಂದು ಬಿಲ್ ಕಾರಣವಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವುದು ಆ ಬಿಲ್ ಅಂತಂದು ನಾವು ನೋಡ್ಕೊಂಬರೋಣ. ಅಂದ ಹಾಗೆ ವಿರೋಧ ಪಕ್ಷಗಳು ತೀವ್ರ ವಿರೋಧದ ನಡುವೆಯೂ ಸಹ ಕೂಡ ಈಗ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಲೋಕಸಭೆಯಲ್ಲಿ 3 ಮಸೂದೆಗಳನ್ನು ಸಹ ಮಂಡನೆ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಧಿವೇಶನದಲ್ಲಿ ಇದೀಗ ಮಂಡನೆ ಮಾಡಿರುವ ಮಸೂದೆಗಳ ಪೈಕಿ ಗಂಭೀರ ಕ್ರಿಮಿನಲ್ ಆರೋಪಗಳಿಗೆ ಸಂಬಂಧಿಸಿದಂತೆ ಒಂದು ಬಿಲ್ ಭಾರಿ ದೊಡ್ಡ ತಿಕ್ಕಾಟಕ್ಕೆ ಈಗ ಕಾರಣವಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಈ ಹೊಸ ಮಸೂದೆಗೆ ಕ್ರಿಮಿನಲ್ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ, ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳು 30 ದಿನಗಳ ತನಕ ಸತತವಾಗಿ ಬಂಧನದಲ್ಲಿ ಇರಿಸಿದ್ದರೆ ಅವರ ಚುನಾಯಿತ ಪ್ರತಿನಿಧಿ ಸ್ಥಾನದಿಂದ ತೆಗೆದುಹಾಕುವ ಪ್ರಸ್ತಾವನೆಯನ್ನು ಸಹ ಮಸೂದೆಯು ಈ ಒಂದು ಬಿಲ್ನಲ್ಲಿ ಹೊಂದಿತ್ತು. ಇನ್ನು ಮಸೂದೆಗೆ ಬಗ್ಗೆ ವಿರೋಧ ಪಕ್ಷಗಳು ಸಹ ಭಾರೀ ವಿರೋಧ ವ್ಯಕ್ತಪಡಿಸಿದ ಕಾರಣ ತಿಕ್ಕಾಟ ಜೋರಾಗಿ ನಡೆದಿತ್ತು ಅಂತಲೂ ಸಹ ಹೇಳಲಾಗ್ತಾ ಇದೆ. ಈ ಒಂದು ಉನ್ನತವಾದ ಒಂದು ಮಸೂದೆಯನ್ನು ಸಹ ಮಂಡಿಸಿರ್ತಕ್ಕಂತಹ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಭ್ರಷ್ಟ ರಾಜಕಾರಣಿಗಳಿಗೂ ಮತ್ತು ಚುನಾಯಿತ ಎಲ್ಲ ಪ್ರತಿನಿಧಿಗಳಿಗೂ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಂತೆಲ್ಲ ಸಹ ಹೇಳಲಾಗ್ತಾ ಇದೆ. ಯಾಕೆಂದರೆ ಈ ಒಂದು ಚುನಾಯಿತ ಪ್ರತಿನಿಧಿಗಳು ಈ ಒಂದು ಸಂದರ್ಭದಲ್ಲಿ ಒಂದು ಭ್ರಷ್ಟಾಚಾರವನ್ನು ನಡೆಸಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅವರು ಜೈಲುವಾಸ ಅನುಭವಿಸಿದ 30 ದಿನಗಳ ನಂತರ ಅವರ ಒಂದು ಅಧಿಕಾರವನ್ನು ಕೆಳಗಿಳಿಸುವಂತಹ ಈ ಒಂದು ಮಸೂದೆ ಅಕ್ಷರಶಃ ಒಂದು ಕಠಿಣ ಕ್ರಮವೇ ಆಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾಗಿ ಅಮಿತ್ ಶಾ ಅವರ ಈ ಒಂದು ಕಟು ನಿರ್ಧಾರದಿಂದ ಈ ಒಂದು ದೇಶದ ಜನತೆಗೆ ಒಂದು ಒಳ್ಳೆಯ ಆಶಾಭಾವನೆ ಮೂಡಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಭ್ರಷ್ಟ ರಾಜಕಾರಣಿಗಳಿಗೆ ಒಂದು ಕಡಿವಾಣ ಹಾಕೋದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಮೂಗುದಾರವನ್ನೇ ಸಹ ಏರಿಸಿದ್ದಾರೆ ಅಂತಲೂ ಸಹ ಜನಾಭಿಪ್ರಾಯ ಸಹ ವ್ಯಕ್ತವಾಗಿದೆ. ಹಾಗಾಗಿ ಪ್ರತಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಈ ಬಿಲ್ಲನ್ನು ವಿರೋಧ ವ್ಯಕ್ತಪಡಿಸ್ತಿರೋದು ನಿಜಕ್ಕೂ ಸಹ ವಿಪರ್ಯಾಸವೇ ಸರಿ ಅಂತಲೂ ಸಹ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಈ ಬಿಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.